ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರು, ಎಲ್ಲೆಲ್ಲೂ ಇದೇ ಸುದ್ದಿ, ಟಿ ಸಿಲೆಬಸ್ ಚೇಂಜ್ ಆಗಿದೆ, ಟಿ ಸಿಲೆಬಸ್ ಚೇಂಜ್ ಆಗಿದೆ. ಎಲ್ಲಿ ನೋಡಿದರೆ ಇದೇ ಸುದ್ದಿನ ನೀವು ಕೇಳ್ತಾ ಇದ್ದೀರಿ. ಆಮೇಲೆ ಇಷ್ಟು ದಿನ ನಾವು ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ವಿ, ಸಡನ್ನಾಗಿ ಸಿಲೆಬಸ್ ಚೇಂಜ್ ಆಗಿದೆ, ಹೆಂಗಪ್ಪ ಇನ್ನು ಇರೋ ಒಂದು ತಿಂಗಳಲ್ಲಿ ಹೊಸ ಸಿಲೆಬಸ್ಸನ್ನು ಓದೋದು ಅಂತ ನೀವೆಲ್ಲ ಗೊಂದಲದಿದ್ದರೆ, ಸೊ ನಿಮ್ಮ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ನಾನೊಂದಿಷ್ಟು ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ಹಾಗಾದ್ರೆ ಅದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗಾದ್ರೆ ಈ ಟಿನ ಸಿಲೆಬಸ್ ವೈಸ್ ಕ್ಲಾಸಸ್ ಬೇಕಾದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಟಿ ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ಗೆ ನಿಮ್ಮ ಹೊಸ ಸಿಲೆಬಸ್ ಟಾಪಿಕ್ಸ್ ಏನಿದಾವಲ್ಲ ಇವೇ ಪಾಠಗಳನ್ನು ಮಾಡಿದ್ವಿ. ಸೊ ಟಾಪಿಕ್ ವೈಸು ಸಿಲೆಬಸ್ ವೈಸು ಕ್ಲಾಸಸ್ ಬೇಕಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದರೆ 100% ನಿಮ್ಮ ಪರೀಕ್ಷೆಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಈ VA ಎಕ್ಸಾಮು, PDO ಎಕ್ಸಾಮು, ಲ್ಯಾಂಡ್ ಸರ್ವೇರ್, ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ ನಿಮ್ಮ ಸಿಬ್ಲಿಂಗ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲರೂ ಅಪ್ಲಿಕೇಶನ್ ಹಾಕಿದರೆ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗನ ಪಡೀರಿ ಅಂತ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಿಗೆ ತಿಳಿಸ್ತಾ, ಸೊ ಈ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಸೊ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸಿಲೆಬಸ್ ಏನು ಬದಲಾವಣೆ ಆಗಿದೆ ಅಂತ ಫಸ್ಟ್ ನೋಡೋಣ. ಏನು ಹಳೇದಿತ್ತು ಹೊಸದೇನಾಗಿದೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಬದಲಾವಣೆ ಆಗಿರೋ ಸಿಲೆಬಸ್ಸು ಅದು ಪೇಪರ್ ಫಸ್ಟ್ ಬರೀತಕ್ಕಂಥ ಕ್ಯಾಂಡಿಡೇಟ್ಸ್. ಪೇಪರ್ ಫಸ್ಟಲ್ಲಿ ಏನೇನು ಟಾಪಿಕ್ಸ್ ಕೊಟ್ಟಿದ್ದಾರೆ ಅಲ್ಲೆಲ್ಲ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ ಸಿಲೆಬಸ್ ಕಾಪಿಯಲ್ಲಿ. ನಾನು ಕನ್ನಡದಲ್ಲಿ ಕೆಲವೊಂದು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಮೊದಲನೇ ಟಾಪಿಕ್ಕು ನಂಬರ್ ಸಿಸ್ಟಮ್ ಅಂತ ಇದೆ. ನಾವು ನಂಬರ್ ಸಿಸ್ಟಮನ್ನು ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ ಅಂತ ಕೇಳಿದ್ದೀವಿ. ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಆಮೇಲೆ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ವಾಸ್ತವ ಸಂಖ್ಯೆಗಳು, ಆಮೇಲೆ ಸಂಖ್ಯೆಗಳ ಮೇಲಿನ ಆಟ ಅಥವಾ ಚಟುವಟಿಕೆಗಳು ಅಂತ ಕೊಟ್ಟಿದ್ದಾನೆ. ಈ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ನೀವು ಇಷ್ಟು ವರ್ಷ ಸ್ವಾಭಾವಿಕ ಸಂಖ್ಯೆಗಳು ಓದಿದಿರಿ, ಪೂರ್ಣ ಸಂಖ್ಯೆಗಳು ಓದಿದಿರಿ, ಪೂರ್ಣಾಂಕಗಳು ಓದಿದಿರಿ, ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳನ್ನು ಇಷ್ಟು ದಿನ ಇವನ್ನೇ ಓದ್ಕೊಂಡಿರೋದು. ಹಾಗಾದ್ರೆ ಏನು ಬದಲಾವಣೆ ಆಗಿದೆ ಇಲ್ಲಿ? ಅವನೇ ತಾನೇ ನೀವು ಇಷ್ಟು ದಿನ ಓದಿರೋದು. ಏನು ಚೇಂಜಸ್? ನಥಿಂಗ್ ಚೇಂಜಸ್. ನಂಬರ್ ಸಿಸ್ಟಮೇ. ಫ್ರಾಕ್ಷನ್ಸ್ ಆ್ಯಂಡ್ ಡೆಸಿಮಲ್, ಭಿನ್ನರಾಶಿಗಳ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಭಿನ್ನರಾಶಿಗಳನ್ನು ಇಷ್ಟು ವರ್ಷ ಓದಿದ್ದೀರಿ ನೀವು. ಇನ್ನು ವೇಳೆ ಏನಾದ್ರು ನೀವು ಸ್ಕೂಲ್ ಟೀಚರ್ಸಾಗಿ ಕೆಲಸ ಮಾಡ್ತಾಯಿದ್ರೆ 5, 6, 7ನೇ ಕ್ಲಾಸ್ ಮಕ್ಕಳಿಗೆ ಅಂತೂ ಭಿನ್ನರಾಶಿಗಳು ಪಾಠ ಹೇಳ್ಕೊಟ್ಟಿರ್ತೀರಿ. ದಶಮಾಂಶ ಸಂಖ್ಯೆಗಳ ಬಗ್ಗೆನೂ ಪಾಠ ಹೇಳಿರ್ತೀರಿ. ಅದೇ ಚಾಪ್ಟರೇ. ಸೊ ಭಿನ್ನರಾಶಿಗಳಲ್ಲಿ ವಿಧಗಳು ಯಾವ್ಯಾವ ಇದ್ದಾವೆ, ಅವುಗಳ ಮೂಲಭೂತ ಕ್ರಿಯೆಗಳು ಯಾವ್ಯಾವ ಇದ್ದಾವೆ, ಕನ್ವರ್ಷನ್ ಮಾಡೋದು ಯಾವ ಥರ, ಆ ಭಿನ್ನರಾಶಿಗಳನ್ನು ನಮ್ಮ ಡೈಲಿ ಲೈಫಲ್ಲಿ ಅಪ್ಲೈ ಮಾಡ್ಕೊಂಡು ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅಂತ ಭಿನ್ನರಾಶಿಗಳಂತ ಪಾಠ ಇದೆ. ಇದನ್ನು ನಾವು ಇಷ್ಟು ದಿನನೇ ಇದೇ ಪಾಠ ಓದಿದ್ವಿ. ಆದರೆ ಏನು ಸಿಲೆಬಸ್ಸಲ್ಲಿ ಬದಲಾವಣೆ ಆಗಿದೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ವರ್ಗ ಮತ್ತು ವರ್ಗಮೂಲಗಳು ಅಂತ ಭಾಳ ವೀಡಿಯೋಸಲ್ಲಿ ನಾವು ಹೇಳ್ತಾ ಇರ್ತೀವಿ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ವರ್ಗಗಳು, ವರ್ಗಮೂಲಗಳು ಅಂತ. ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂತ ಕರಿತೀವಿ. ಆಮೇಲೆ ಘನ ಮತ್ತು ಘನ ಮೂಲಗಳು ಅಂತ. ಇವನ್ನ ನಾವು ಸ್ಕೂಲ್ ಡೇಸಿಂದಲೇ ನಾವು ಓದ್ಕೊಂತ ಬಂದಿದ್ದೀವಿ. ಟೀಚರ್ಸ್ ಆಗಿರೋ ನಾವು ಕೂಡ ಇಷ್ಟು ದಿನ ಮಕ್ಕಳಿಗೆಲ್ಲ ಕಲಿಸಿದ್ದೀವಿ. ಅದೇ ವರ್ಗಮೂಲಗಳು, ಅದೇ ಘನಮೂಲಗಳು. ಅವ್ಬಿಟ್ರೆ ಮತ್ತು ಹೊಸ ಸಿಲೆಬಸ್ ಏನು ಆ್ಯಡ್ ಮಾಡಿದ್ದಾನೆ? ಏನೂ ಇಲ್ಲ. ಡಾಟಾ ಹ್ಯಾಂಡ್ಲಿಂಗ್ ಅಂತ ಕೊಟ್ಟಿದೆ. ದತ್ತಾಂಶಗಳು ಅಂತ. ಟೈಪ್ಸ್ ಆಫ್ ಡಾಟಾ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಂದರೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಗೊತ್ತಿದ್ದಾವೆ. ದತ್ತಾಂಶಗಳು ವಿಂಗಡಣೆ ಮಾಡೋದು ಗೊತ್ತಿದೆ. ಸೊ ಗೊತ್ತಿದೆಯಲ್ಲ, ಕಚ್ಚಾ ದತ್ತಾಂಶಗಳು ಅಂತ ಕರಿತೀವಿ ನಾವು, ಅನ್ಗ್ರೂಪ್ಡ್ ಡಾಟಾ ಅಂತ ಕರಿತೀವಿ, ಆಮೇಲೆ ಗ್ರೂಪ್ಡ್ ಡಾಟಾಸ್ ಅಂತ ಕರಿತೀವಿ. ಸೊ ವರ್ಗೀಕೃತ ದತ್ತಾಂಶಗಳು ಅಂತ ಸಂಖ್ಯಾಶಾಸ್ತ್ರದಲ್ಲಿ ಆ ಬೇಸಿಕ್ ಕ್ಲಾಸ್ ಅಂತೂ ನಾವು ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ನೋಡ್ತಾ ಇರ್ತೀವಿ, ಎಸ್ಪೆಷಲಿ 7th, 8th ಮತ್ತು 9th ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ. ಆಮೇಲೆ ಈ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು 3 ಇದ್ದಾವೆ. ಯಾವ್ಯಾವ ಅಂದರೆ ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ, ಮೀನ್, ಮೀಡಿಯನ್, ಮೋಡ್ ಅಂತ. ಅವೇ ಪಾಠಗಳನ್ನು ನಾವು ಇಷ್ಟು ದಿನ ಓದ್ಕೊಂತ ಬಂದಿದ್ವಿ. ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಂದರೆ ನಾವು ಬಾರ್ ಗ್ರಾಫು, ಪೈ ಚಾರ್ಟ್ ಅಂತ ಓದಿರ್ತೀವಿ. ಸೊ ಅವೇ ಪಾಠಗಳೇ ಇಲ್ಲಿ ಕಾಣಿಸ್ತಾ ಇರೋದು. ಇದೇನು ಹೊಸ ಚಾಪ್ಟರ್ಸ್ ಅಲ್ಲ. ಸೊ ಇದಾದ್ಮೇಲೆ ನೋಡ್ತಾ ಬನ್ನಿ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್.
ಸೊ ಅಲ್ಲಿ ರೇಷು ಅನುಪಾತ ಅಂದ್ರೇನು, ಸಮಾನುಪಾತ ಅಂದ್ರೇನು, ಅದರ ವಿಧಗಳು ಯಾವ್ಯಾವು, ನೇರ ಅನುಪಾತ ಅಂದ್ರೇನು, ವಿಲೋಮ ಅನುಪಾತ ಅಂದ್ರೇನು, ಅವುಗಳ ಉಪಯೋಗಗಳು ನಮ್ಮ ಡೈಲಿ ಲೈಫಲ್ಲಿ ಯಾವ ಥರ ಅಪ್ಲೈ ಮಾಡ್ತೀವಿ ಅಂತ ಆ ರೇಷು ಪ್ರಪೋರ್ಷನ್ ಪಾಠ ನಾವು ಇಷ್ಟು ದಿನ ನಾವು ಓದಿದ್ದೀವಿ. ಅದೇ ಪಾಠನೇ ಕೊಟ್ಟಿದ್ದಾನೆ, ಹೊಸ ಪಾಠ. ನೀವು ಓದಿಲ್ದಿರ ಯಾವುದೇ ಪಾಠವನ್ನು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಕಂಪೇರಿಂಗ್ ಕ್ವಾಂಟಿಟೀಸ್ ಅಂತಿದೆ, ಪರಿಮಾಣಗಳ ಹೋಲಿಕೆ ಅಂದರೆ ನಮ್ಮ ಡೈಲಿ ಲೈಫಲ್ಲಿ ಅಳವಡಿಸ್ತಕ್ಕಂಥ ಕೆಲವೊಂದು ಸಿಂಪಲ್ ಟಾಪಿಕ್ಸ್, ಪರ್ಸೆಂಟೇಜ್ ಶೇಕಡ ಕ್ರಮಗಳ ಮೇಲೆ, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಲಾಭ ಮತ್ತು ನಷ್ಟಕ್ಕೆ ಸಂಬಂಧಪಟ್ಟಂತೆ, ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಸಂಬಂಧಪಟ್ಟಂತೆ, ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಸಂಬಂಧಪಟ್ಟಂತೆ, ಕಾಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಸಂಬಂಧಪಟ್ಟಂತೆ, ಆಮೇಲೆ ಟ್ಯಾಕ್ಸ್ ಬಗ್ಗೆ, ವ್ಯಾಟ್ ಬಗ್ಗೆ, GST ಬಗ್ಗೆ, ಆಮೇಲೆ ಮ್ಯಾಥ್ಸ್ ಇನ್ ಡೈಲಿ ಲೈಫ್, ಇವೆಲ್ಲ ನಮ್ಮ ಡೈಲಿ ಲೈಫಲ್ಲಿ ಬಳಕೆ ಮಾಡ್ತಕ್ಕಂಥ ಡೇ ಟು ಡೇ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂಥ ಪಾಠಗಳು ಇಷ್ಟು ದಿನವೂ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ಸಲ್ಲಿ ಇದ್ದಾವೆ, ಈಗಲೂ ಕೂಡ ಇದ್ದಾವೆ. ಇವನ್ನೇ ನಾವು ಇಷ್ಟು ದಿನ ಓದ್ತಾ ಇದ್ವಿ. ಹೊಸ ಪಾಠಗಳಂತೂ ಖಂಡಿತ ಇಲ್ಲ, ಗಾಬರಿ ಪಡಕ್ಕೆ ಹೋಗ್ಬಿಡ್ರಿ. ನೀವೇನು ಕಂಟಿನ್ಯೂ ಮಾಡ್ತಾ ಇದ್ದೀರಲ್ಲ ರೀಡಿಂಗು, ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ರಿ. ಸೊ ನೆಕ್ಸ್ಟ್ ಆಲ್ಜಿಬ್ರಾ ಇದೆ, ಬೀಜ ಗಣಿತದಲ್ಲಿ ಬೇಸಿಕ್ ಆಲ್ಜಿಬ್ರಾ ಇದೆ, ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ ಬೀಜೋಕ್ತಿಗಳು ಅಂತ ಇದೆ, ಆಪರೇಷನ್ಸ್ ಆಫ್ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ ಅಂತಿದೆ, ಐಡೆಂಟಿಟೀಸ್ ಇದೆ. ಸೊ ಅಲ್ಲಿ ನಿತ್ಯ ಸಮೀಕರಣಗಳು ಅಂತ ಓದಿದೀವಲ್ಲ, a+b² a-b², ಅದೇ ಬೇಸಿಕ್ ಆಲ್ಜಿಬ್ರಾ ಕೊಟ್ಟಿದ್ದಾನೆ ಇಲ್ಲಿ. ಸೊ ಆಮೇಲೆ ಇಕ್ವೇಷನ್ಸ್ ಬಗ್ಗೆ ಗೊತ್ತಿದೆ, ಟೈಪ್ಸ್ ಆಫ್ ಇಕ್ವೇಷನ್ಸ್ ಅಂದರೆ ಸಮೀಕರಣದ ವಿಧಗಳು ಅಂತ. ಅದರಲ್ಲಿ ಸರಳ ಸಮೀಕರಣ, ಅದು ಒಂದು ಅವ್ಯಕ್ತ ಪದ ಹೊಂದಿರೋ ಸರಳ ಸಮೀಕರಣ. ಆಮೇಲೆ 2 ವೇರಿಯೇಬಲ್ಸ್ ಅಂದರೆ ಸರಳ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಲ್ಲ, ಸರಳ ರೇಖಾತ್ಮಕ ಸಮೀಕರಣಗಳು. ಆಮೇಲೆ ಅವುಗಳ ಉಪಯೋಗಗಳು ನಮ್ಮ ಡೈಲಿ ಲೈಫಲ್ಲಿ ಯಾವ ಥರ ಇರ್ತವೆ, ಅವುಗಳ ನಕ್ಷೆಗಳಿಗೆ ಸಂಬಂಧಪಟ್ಟಂಥ ಟಾಪಿಕ್ ಕೊಟ್ಟಿದ್ದಾನೆ ಅಷ್ಟೇ ಇಲ್ಲಿ. ಸೊ ಇದಾದಮೇಲೆ ನೆಕ್ಸ್ಟ್ ನೋಡ್ತಾ ಬನ್ನಿ, ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಅಂತ ಇದೆ, ಘಾತಾಂಕಗಳು ಮತ್ತು ಘಾತಗಳು ಅಂತ. ಘಾತಗಳು ಮತ್ತು ಘಾತಾಂಕಗಳು ಅಂತ ನಾವು ಸ್ಕೂಲ್ ಡೇಸಲ್ಲಿ ಓದಿದ್ದೀವಿ. ಅದರಲ್ಲಿ ಆಲ್ಜಿಬ್ರಾದಲ್ಲಿ ಆ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳ್ಬೋದು. ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್ ಅಂತ, ಅಪವರ್ತನಗಳು ಮತ್ತು ಅಪವರ್ತಿಸುವಿಕೆ ಅಂತ ಕರಿತೀವಿ. ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಟಾಪಿಕ್ ಫ್ಯಾಕ್ಟರ್ಸ್ನ ಯಾವ ರೀತಿ ಬರೆಯೋದು, ಆಮೇಲೆ ಅಪವರ್ತಿಸುವಿಕೆ ಯಾವ ಥರ ಮಾಡ್ಬೋದು, ಅವುಗಳ ಮಾಸಾಹ ಮತ್ತು ಲಾಸಾಹ ಯಾವ ರೀತಿ ಕಂಡುಹಿಡಿಬೋದು, ಆಲ್ಜಿಬ್ರಾದಲ್ಲಿ HCF LCM ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳ್ಬೋದು. ಪಾಲಿನಾಮಿಯಲ್ಸ್ ಅಂದರೆ ಬಹುಪದೋಕ್ತಿಗಳು ಅಂತ ಕರಿತೀವಿ. ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಯಾವ ಥರ ಇದ್ದಾವೆ, ವ್ಯಾಲ್ಯೂಸ್ ಆಫ್ ಪಾಲಿನಾಮಿಯಲ್ಸ್ ಅಂದರೆ, ಆಮೇಲೆ ಈ ಬಹುಪದೋಕ್ತಿಗಳ ಶೂನ್ಯತೆಗಳು, ಝೀರೋಸ್ ಆಫ್ ಎ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಅಪವರ್ತನ ಪ್ರಮೇಯ, ಫ್ಯಾಕ್ಟರ್ ಥಿಯರಮ್ ಅಂತ ಸ್ಕೂಲ್ ಡೇಸಲ್ಲೇ ಇದೆ. ರಿಮೈಂಡರ್ ಥಿಯರಮ್ ಅಂತ ಶೇಷ ಪ್ರಮೇಯ ಅಂತ ಇದೆ. ಇದು 9th ಸ್ಟ್ಯಾಂಡರ್ಡ್ ಅಥವಾ 10th ಸ್ಟ್ಯಾಂಡರ್ಡ್ ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಪಾಠಗಳು. ಸೊ ಇವೆಲ್ಲವೂ ಕೂಡ ಈ ಇರ್ತಕ್ಕಂಥ ಸಿಲೆಬಸಲ್ಲಿ ಇರವೇ ಪಾಠಗಳು, ಹೊಸ ಪಾಠಗಳು ಅಂತೇನಲ್ಲ. ಇಂಟ್ರಡಕ್ಷನ್ ಟು ಯೂಕ್ಲಿಡ್ಸ್ ಜಾಮಿಟ್ರಿ, ರೇಖಾಗಣಿತಕ್ಕೆ ಒಂದು ಮೂಲಭೂತ ಕ್ರಿಯೆಗಳು ಅಂತಿದೀವಲ್ಲ, ರೇಖಾಗಣಿತ ಯಾವ ಥರ ಸ್ಟಾರ್ಟ್ ಆಯ್ತು, ಯಾವ ಥರ ಉಟ್ಕೊಳ್ತು, ಸೊ ಅದರ ಪಿತಾಮಹ ಯೂಕ್ಲಿಡ್ ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟು. ಲೈನ್ಸ್ ಆ್ಯಂಡ್ ಹ್ಯಾಂಗಲ್ಸ್, ರೇಖೆಗಳು ಮತ್ತು ಕೋನಗಳು, ಯಾವ ಥರ ರೇಖೆಗಳಿದ್ದಾವೆ, ಸಮಾಂತರ ರೇಖೆಗಳು, ಆಮೇಲೆ ಯಾವುದು ಸಮಾಂತರವಲ್ಲದ ರೇಖೆಗಳು, ಆಮೇಲೆ ರೇಖಾಖಂಡಗಳು, ಅದರಲ್ಲಿ ಆ್ಯಂಗಲ್ಸ್ ಕೋನಗಳು ಬರ್ತವೆ, ಕೋನಗಳು, ಕೋನದ ವಿಧಗಳು, ಅದರಲ್ಲಿ ಅಡ್ಜಸೆಂಟ್ ಆ್ಯಂಗಲ್ಸ್ ಪಾರ್ಶ್ವ ಕೋನಗಳು, ಅಭಿಮುಖ ಕೋನಗಳು, ಅನುರೂಪ ಕೋನಗಳು, ಆಮೇಲೆ ನೆಕ್ಸ್ಟ್ ಪರ್ಯಾಯ ಕೋನಗಳು ಅಂತೆಲ್ಲ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂಥ ಪಾಠ ಅಷ್ಟೇ. ಅದು ಜಾಮಿಟ್ರಲ್ಲಿ ಎಲ್ಲ ಹಳೇ ಸಿಲೆಬಸ್ಸಲ್ಲೂ ಇದೆ, ಈಗಿನ ನ್ಯೂ ಸಿಲೆಬಸ್ಸಲ್ಲೇ ಇದೆ. ಟ್ರಯಾಂಗಲ್ಸ್ ಅಂದರೆ ತ್ರಿಭುಜಗಳು ಅಂತ. ತ್ರಿಭುಜ ಅಂದರೆ ಏನು, ಅಲ್ಲಿ ತ್ರಿಭುಜದ ವಿಧಗಳು ಅಂದರೆ ಏನು, ಅವುಗಳ ಲಕ್ಷಣಗಳು, ತ್ರಿಭುಜ ಯಾವ ಥರ ಇರಬೇಕು, ತ್ರಿಭುಜಗಳ ಸರ್ವಸಮತೆ ಕಾಂಗ್ರಿಯೆನ್ಸಿ ಆಫ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ತ್ರಿಭುಜಗಳ ಮೇಲಿನ ಪ್ರಮೇಯಗಳು, ಅವುಗಳ ಬಾಹ್ಯ ಕೋನಗಳ ಸಂಬಂಧಪಟ್ಟಂತೆ ಪ್ರಮೇಯ, ಆಮೇಲೆ ಅವುಗಳ ಆ್ಯಂಗಲ್ ಸಮ್ ಪ್ರಾಪರ್ಟೀಸ್, ತ್ರಿಭುಜಗಳ ಮೊತ್ತಗಳಿಗೆ ಸಂಬಂಧಪಟ್ಟಂಥ ಲಕ್ಷಣಗಳು. ಸೊ ಇದು ಕೂಡ ಇವೆಲ್ಲವೂ ಇದು ನೋಡ್ರಿ, ಇಲ್ಲಿಂದ ಬರ್ತಕ್ಕಂಥವೆಲ್ಲ ಜಾಮಿಟ್ರಿಯಲ್ಲಿ ಬರ್ತಕ್ಕಂಥ ಟಾಪಿಕ್ಸ್. 12ಇಂದ ಏನು ಸ್ಟಾರ್ಟ್ ಆಗುತ್ತಲ್ಲ, ರೇಖಾಗಣಿತಕ್ಕೆ ಸಂಬಂಧಪಟ್ಟಂಥ ಪಾಠಗಳು. ಸೊ ಅದೇ ರೀತಿ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದರೆ ಚತುರ್ಭುಜಗಳು ಅಂತ ಕರಿತೀವಿ. ಚತುರ್ಭುಜ ಅಂದ್ರೆ ಏನು, ಚತುರ್ಭುಜದ ವಿಧಗಳು ಯಾವ್ಯಾವ ಇದಾವೆ, ಅವುಗಳ ಲಕ್ಷಣಗಳು ಯಾವ ಥರ ಇರ್ತವೆ, ಅವುಗಳ ವಿಸ್ತೀರ್ಣ ಮತ್ತು ಸುತ್ತಳತೆ, ಏರಿಯಾ ಮತ್ತು ಪೆರಿಮೀಟರ್ ಕಂಡುಹಿಡಿಯೋದು. ಥಿಯರಮ್ಸ್ ಅಂದರೆ ಪ್ರಮೇಯಗಳು ಯಾವ ಥರ ಬರ್ತವೆ, ಕ್ವಾಡ್ರಿಲ್ಯಾಟ್ರಲ್ಗೆ ಸಂಬಂಧಪಟ್ಟವು. ಸೊ ಮತ್ತು ಅವುಗಳ ವಿಧಗಳಿಗೆ ಸಂಬಂಧಪಟ್ಟಂಥ ಪ್ರಮೇಯಗಳು ಇದಾವೆ ಇಲ್ಲಿ, ಅದನ್ನು ಕ್ವಾಡ್ರಿಲ್ಯಾಟ್ರಲ್ಸ್ ಚತುರ್ಭುಜಗಳು ಅಂತ ಕರಿತೀವಿ. ಇದಾದಮೇಲೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸರ್ಕಲ್ಸ್.
ಸರ್ಕಲ್ಸ್ನ ಬೇಸಿಕ್ ಕಾನ್ಸೆಪ್ಟು, ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಮೇಯಗಳು, ಆ ಸರ್ಕಲ್ನ ಏರಿಯಾ ಮತ್ತು ಪೆರಿಮೀಟರ್ ವಿಸ್ತೀರ್ಣ ಮತ್ತು ಸುತ್ತಳತೆ ಕಂಡುಹಿಡಿಯೋದು, ಆಮೇಲೆ ಆ ಸರ್ಕಲ್ಸ್ ಬರ್ತಕ್ಕಂಥ ಕೋನಗಳ ಬಗ್ಗೆ ಅಧ್ಯಯನ ಮಾಡೋದು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಚಕ್ರೀಯ ಸಮಸಂಗತಿ ಮೇಲೆ ಪ್ರಶ್ನೆಗಳು ಬರ್ಬೋದು, ಅದು ಸರ್ಕಲ್ಸ್ ಪಾಠ. ವೃತ್ತ ಪಾಠ ನಾವು ಸ್ಕೂಲ್ ಡೇಸಲ್ಲಿ 6, 7, 8, 9, 10ನೇ ಕ್ಲಾಸ್ವರೆಗೂ ಸ್ವಲ್ಪ ಕಾನ್ಸೆಪ್ಟ್ಗಳು ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಇದ್ದಾವೆ. ಸೊ ಆಮೇಲೆ ಕನ್ಸ್ಟ್ರಕ್ಷನ್ಸ್ ಅಂತ ಇದೆ. ಕನ್ಸ್ಟ್ರಕ್ಷನ್ ಆಫ್ ಆ್ಯಂಗಲ್ಸು, ಟ್ರಯಾಂಗಲ್ಸು, ಸರ್ಕಲ್ಸು, ಕ್ವಾಡ್ರಿಲ್ಯಾಟ್ರಲ್ಲು ಆ್ಯಂಡ್ ಇಟ್ಸ್ ಟೈಪ್ಸ್ ಅಂತ ಇದೆ. ಸೊ ನಾವು ತ್ರಿಭುಜಗಳನ್ನು ಯಾವ ರೀತಿ ರಚನೆ ಮಾಡಬೇಕು, ವೃತ್ತವನ್ನು ಯಾವ ರೀತಿ ರಚನೆ ಮಾಡೋದು, ಆಮೇಲೆ ಚತುರ್ಭುಜ ರಚನೆ ಮಾಡೋದು ಯಾವ ಥರ, ಚತುರ್ಭುಜದ ವಿಧಗಳು ಅಂದರೆ ಚೌಕ, ಆಯತ, ವಜ್ರಾಕೃತಿ, ಆಮೇಲೆ ಸಮಾಂತರ ಚತುರ್ಭುಜ ಅಂತ ಬರುತ್ತೆ, ಪ್ಯಾರಲೋಗ್ರಾಮು, ಆಮೇಲೆ ರೋಂಬಸ್ ಅಂತ ಬರುತ್ತೆ. ಇವೆಲ್ಲವನ್ನೂ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡೋದು, ರಚನೆ ಮಾಡೋದು ಯಾವ ಥರ ಅಂತ ಟಾಪಿಕ್ಕು ಕನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಅಂತ ಇದೆ, ಅಂದರೆ ಘನಾಕೃತಿಗಳನ್ನು ಯಾವ ರೀತಿ ಪತ್ತೆ ಹಚ್ಚೋದು ಅಂತ ಕರಿತೀವಿ, ಸಾಲಿಡ್ ಆಬ್ಜೆಕ್ಟ್ಸ್ನ ಘನಾಕೃತಿಗಳನ್ನು. ನೆಕ್ಸ್ಟ್ ಮೆನ್ಸುಲೇಷನ್ ಅಂದರೆ ಕ್ಷೇತ್ರಗಣಿತ. ಕ್ಷೇತ್ರಗಣಿತ ಅದರಲ್ಲಿ ಏರಿಯಾ ಮತ್ತು ಸುತ್ತಳತೆ, ಅದರಲ್ಲಿ 2 ಡೈಮೆನ್ಷನಲ್ ಪ್ಲೇನ್ ಫಿಗರ್ಸ್ ಅಂದರೆ ಸಮತಲಾಕೃತಿಗಳು ಅಂತ ಕರಿತೀವಿ, ಅಥವಾ 2 ಆಯಾಮಗಳನ್ನು ಹೊಂದಿರತಕ್ಕಂಥ ಸಮತಲಾಕೃತಿಗಳ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಯಾವ ರೀತಿ ಕಂಡುಹಿಡಿಬಹುದು. ಆಮೇಲೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಆಫ್ 3 ಡೈಮೆನ್ಷನಲ್ ಸಾಲಿಡ್ಸ್. ಸೊ ಸರ್ಫೇಸ್ ಏರಿಯಾ ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ವಾಲ್ಯೂಮ್ ಅಂದರೆ ಘನಫಲ ಗಾತ್ರ ಅಂತ ಕರಿತೀವಲ್ಲ. ಸೊ ಅದರಲ್ಲಿ ಕ್ಯೂಬ್ ಅಂದರೆ ಘನ ಆಗಿರ್ಬೋದು, ಆಯತ ಘನ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಕೋನ್ ಆಗಿರ್ಬೋದು, ಫ್ರಸ್ಟಮ್ ಆಫ್ ಎ ಕೋನ್ ಆಗಿರ್ಬೋದು, ಸ್ಪಿಯರ್ ಆಗಿರ್ಬೋದು, ಎಮಿಸ್ಪಿಯರು, ಕಾಂಬಿನೇಷನ್ ನೋಡ್ರಿ ಎಮಿಸ್ಪಿಯರ್, ಇವೆಲ್ಲವನ್ನು ಕೂಡ ನಾವು ಓದ್ತೀವಿ. ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂದರೆ ಒಂದು ಇನ್ನೊಂದನ್ನು ಕಂಬೈನ್ ಮಾಡಿ ಕೊಡ್ಬೋದು. ಸೊ ಒಂದು ಯಾವುದೋ ಸಿಲಿಂಡರು ಮತ್ತು ಒಂದು ಕೋನ್ ಅದ್ರ ಮೇಲೆ ಇಟ್ಟು ಯಾವ ಥರ ಪ್ರಶ್ನೆ ಬರುತ್ತೆ ಅಂತ ಕೇಳ್ಬೋದು. ಸೊ ಕನ್ವರ್ಷನ್ ಆಫ್ ಸಾಲಿಡ್, ಈ ಸಿಲಿಂಡರ್ನ ಕೋನ್ ಯಾವ ಥರ ಮಾಡ್ಬೋದು, ಕೋನಿಂದ ಸಿಲಿಂಡರ್ ಯಾವ ಥರ ಕನ್ವರ್ಟ್ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ಕು ಕ್ಷೇತ್ರಗಣಿತ, ಮೆನ್ಸುಲೇಷನ್ ಅಂತ ಓದ್ತೀವಿ. ನೆಕ್ಸ್ಟ್ ಪ್ರಾಬಬಿಲಿಟಿ ಅಂದರೆ ಸಂಭವನೀಯತೆ ಅಂತ ಕರಿತೀವಿ. ಸಂಭವನೀಯತೆ ಪಾಠವನ್ನು ನಾವು ಸ್ಕೂಲ್ ಡೇಸಲ್ಲಿ ಓದಿದ್ದೀವಿ ನೋಡ್ರಿ. ಇವೆಲ್ಲ ಟೋಟಲಿ 20 ಟಾಪಿಕ್ಸು ಪೇಪರ್ ಫಸ್ಟಲ್ಲಿ ಬರೋ ಟಾಪಿಕ್ಸ್ ಕೊಟ್ಟಿದ್ದಾನೆ. ಆದರೆ ಒಂದು ತಿಳ್ಕೊಳ್ರಿ, ನೀವು ಇಷ್ಟು ದಿನ ಓದ್ತಿರೋದು ಇವೇ ಪಾಠಗಳು, ಇವಿಂದ ಪಾಠಗಳಿಂದ ಆಚೆ ಹೊಸ ಟಾಪಿಕ್ಗಳು ಯಾವಾದರೂ ಓದಿದ್ದೀರಾ? ಕ್ವಶನ್ ಮಾಡ್ಕೊಳ್ರಿ. ಅಥವಾ ಈ ಪಾಠಗಳನ್ನು ಬಿಟ್ಟು ಹೊಸ ಪಾಠಗಳಂತೂ ಇಷ್ಟು ದಿನ ಯಾವ ಓದಿಲ್ಲ. ಒಂದು ವೇಳೆ ನೀವು ಓದ್ತಾ ಇರೋ ಪಾಠಗಳಲ್ಲಿ ಇಲ್ಲಿರೋ ಪಾಠಗಳನ್ನು ನೀವು ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಆ ಪಾಠಗಳ ಜೊತೆಗೆ ನೀವು ಬಿಟ್ಟಿರೋ ಈ ಚಾಪ್ಟರ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡು ಓದ್ರಿ ಅಷ್ಟೇ. ಸೊ ಇದೇನು ಹೊಸ ಸಿಲೆಬಸ್ಸು ಮತ್ತು ಹೊಸ ಸೋರ್ಸು, ಹೊಸ ಟೆಕ್ಸ್ಟ್ ಬುಕ್ಸು ಮತ್ತು ಹೊಸ ಥರ ಕ್ವಶನ್ಸ್ ಬರ್ತವೆ, ಈಗ ಹಿಂದಿರೋ ಕ್ವಶನ್ಸ್ ಯಾವೂ ಬರಲ್ಲ ಅಂತ ಗಾಬರಿ ಪಡೋಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿನ ಓದ್ತಾ ಇರೋದೇ ಕರೆಕ್ಟ್ ಇದೆ, ಅದನ್ನಂತೂ ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಓದ್ತಾ ಇರೋ ಸಿಲೆಬಸ್ಸಲ್ಲಿ ಇಲ್ಲಿರೋ ಟಾಪಿಕ್ಸ್ ಯಾವಾದರೂ ಬಿಟ್ಟೋಗಿದ್ರೆ ಮಾತ್ರ ಅವನ್ನ ಇನ್ಕ್ಲೂಡ್ ಮಾಡ್ಕೊಳ್ರಿ ಅಷ್ಟೇ. ಹೊಸ ಟಾಪಿಕ್ಸ್ ಅಂತೂ ಅಲ್ವೇ ಅಲ್ಲ. ಆ ಮೈಂಡ್ ಕ್ಲಾರಿಟಿ ನಿಮ್ಮಲ್ಲಿ ಫಸ್ಟ್ ಇರಲಿ. ಸೊ ಹಾಗಾದರೆ ಇದು ಪೇಪರ್ ಫಸ್ಟ್. ಪೇಪರ್ ಸೆಕೆಂಡ್ ಏನಾದ್ರು ಚೇಂಜ್ ಆಗಿಬಿಟ್ಟಿದೆಯಾ ಅಂದರೆ ಏನು ಚೇಂಜ್ ಇಲ್ಲ, ಏನು ಚೇಂಜ್ ಇಲ್ಲ. ಕೆಲವೊಂದು ಪಾಠಗಳಲ್ಲಿ ಎಕ್ಸ್ಟೆಂಡೆಡ್ ಕೊಟ್ಟಿರ್ತಾನೆ ಅಷ್ಟೇ. ಸೊ ಇಲ್ಲಿ ನೋಡ್ರಿ, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅದರಲ್ಲಿ ಇಲ್ಲಿಲ್ಲ, ಇದರಲ್ಲಿ ಐತಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅದರಲ್ಲಿ ಇಲ್ಲಿಲ್ಲ, ಇದರಲ್ಲಿ ಐತಿ. HCF LCM ಅದರಲ್ಲೂ ಇತ್ತು, ಇದರಲ್ಲೂ ಇತ್ತು. ಹೌದಾ? ಕೆಲವೊಂದು ಆಯಾ ಪಾಠದಲ್ಲಿ ಎಕ್ಸ್ಟೆಂಡೆಡ್ಸ್ ಕಾನ್ಸೆಪ್ಟ್ಗಳನ್ನು ಕೊಟ್ಟಿರ್ತಾನೆ. ಅದೇ ಪೇಪರ್ 2 ಅವೇ ಪಾಠಗಳಲ್ಲೇ ಎಕ್ಸ್ಟೆಂಡ್ ಮಾಡಿರ್ತಾನೆ ಅಷ್ಟೇ. ಸೊ ಸಿಂಪಲ್, ವೆರಿ ಸಿಂಪಲ್ ಅಂದರೆ ಬೇಸಿಕ್ ಕ್ವಶನ್ಸನ್ನು ಪೇಪರ್ ಫಸ್ಟ್ ಕೇಳ್ತಾನೆ. ಅವೇ ಟಾಪಿಕ್ ಮೇಲೆ ಸ್ವಲ್ಪ ಅಪ್ಲಿಕೇಬಲ್ ಕ್ವಶನ್ಸ್ನ, ಸ್ಟ್ಯಾಂಡರ್ಡ್ ಕ್ವಶನ್ನ ಸೆಕೆಂಡ್ ಪೇಪರಲ್ಲಿ ಕೇಳ್ತಾನೆ. ಅವೇ ಫ್ರಾಕ್ಷನ್ಸು, ಡೆಸಿಮಲ್ಸು, ಅದೇ ಸ್ಕ್ವೇರು, ಸ್ಕ್ವೇರ್ ರೂಟ್ಸು, ಅದೇ ಡಾಟಾ ಹ್ಯಾಂಡ್ಲಿಂಗು, ಸೇಮ್ ಪಾಠಗಳು ಯಾವುವು ಹೊಸವಿಲ್ಲ ಇಲ್ಲೂ ಕೂಡ. ಅದೇ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು, ಅದೇ ಕಂಪ್ಯಾರಿಸನ್ ಆಫ್ ಕ್ವಾಂಟಿಟೀಸು, ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ನು ಪೇಪರ್ ಫಸ್ಟಲ್ಲಿ ಇಲ್ಲ, ಇದು ಪೇಪರ್ ಸೆಕೆಂಡಲ್ಲಿ ಆ್ಯಡ್ ಆಗಿರೋ ಹೊಸ ಟಾಪಿಕ್. ಸೊ ಆಲ್ಜಿಬ್ರಾ ಸೇಮ್ ಅದೇ ಆಲ್ಜಿಬ್ರಾನ, ಈಕ್ವೇಷನ್ಸ್ ಕೂಡ ಅದೇಯ, ಎಕ್ಸ್ಪನೆಂಟ್ಸ್ ಆ್ಯಂಡ್ ಪವರ್ಸ್ ಕೂಡ ಪೇಪರ್ ಫಸ್ಟಲ್ಲಿರೋ ಟಾಪಿಕ್ಕೆಯ. ಸೊ ಆಮೇಲೆ ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್ಸ್ ಕೂಡ ಪೇಪರ್ ಫಸ್ಟಲ್ಲಿರೋ ಟಾಪಿಕ್ಸಿಯ. ಪಾಲಿನಾಮಿಲ್ಸ್ ಕೂಡ ಪೇಪರ್ ಫಸ್ಟಲ್ಲಿರೋ ಟಾಪಿಕ್ಸ್, ಸೇಮ್ ಕಾನ್ಸೆಪ್ಟ್ಸ್ ಇದ್ದಾವೆ. ಟ್ರಿಗ್ನಾಮೆಟ್ರಿ ಅನ್ನೋದು ಇದು ಕೂಡ ಪೇಪರ್ ಸೆಕೆಂಡಲ್ಲಿ ಬರೋ ಹೊಸ ಟಾಪಿಕ್. ಪೇಪರ್ ಫಸ್ಟಲ್ಲಿ ಇಲ್ಲದೆ ಇರೋದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು ಟ್ರಿಗ್ನಾಮೆಟ್ರಿ ಆ್ಯಂಡ್ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ. ಪೇಪರ್ ಫಸ್ಟಿಗೆ ಇರಲ್ಲ, ಪೇಪರ್ ಸೆಕೆಂಡ್ ಮಾತ್ರ ಇರುತ್ತೆ. ಸೊ ಇವುಗಳನ್ನು ಮತ್ತೆ ಆ ಟಾಪಿಕ್ಸ್ ಜೊತೆಗೆ ಎಕ್ಸ್ಟ್ರಾ ಅಡಿಷನ್ ಮಾಡ್ಕೋಬೇಕಷ್ಟೆ. ಆಮೇಲೆ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ ಜಾಮೆಟ್ರಿ ಪೇಪರ್ ಫಸ್ಟಲ್ಲಿದೆ, ಪೇಪರ್ ಸೆಕೆಂಡಲ್ಲಿದೆ. ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಇದೆ. ಮತ್ತು ಅನದರ್ ಎಕ್ಸ್ಟ್ರಾ ಟಾಪಿಕ್ ಅಂದರೆ ಈ ಕೋಆರ್ಡಿನೇಟ್ ಜಾಮಿಟ್ರಿ ಅನ್ನೋದು ಪೇಪರ್ ಫಸ್ಟ್ ಸ್ಟೂಡೆಂಟ್ಸ್ಗಿಲ್ಲ, ಪೇಪರ್ ಸೆಕೆಂಡ್ ಸ್ಟೂಡೆಂಟ್ಸ್ಗಿದೆ. ಟೋಟಲಿ 3 ಟಾಪಿಕ್ಸ್ ಎಕ್ಸ್ಟ್ರಾ ಆದವು.
ಸೊ ಇದರ ಜೊತೆಗೆ ನಿರ್ದೇಶಾಂಕ ರೇಖಾ ಗಣಿತ ಅಂತ ಕರಿತೀವಿ, ಕೋಆರ್ಡಿನೇಟ್ ಜಾಮಿಟ್ರಿನ, ಟ್ರಯಾಂಗಲ್ಸ್ ಅದರಲ್ಲೂ ಇದೆ, ಇದರಲ್ಲೂ ಟ್ರಯಾಂಗಲ್ಸ್ ಇದರಲ್ಲೂ ಇದೆ. ಸೊ ಈ ಹೆರನ್ಸ್ ಫಾರ್ಮುಲಾ ಅದರಲ್ಲಿಲ್ಲ, ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಏನು ಹೆರನ್ಸ್ ಫಾರ್ಮುಲಾ, ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅದರಲ್ಲಿಲ್ಲ, ಇದರಲ್ಲಿ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾನೆ. ಕನ್ಸ್ಟ್ರಕ್ಷನ್ಸ್ ಕೂಡ ಅವೇ ಪಾಠನೇ ಇಲ್ಲೂ ಕೂಡ ಇದೆ. ಕನ್ಸ್ಟ್ರಕ್ಷನ್ಸಲ್ಲಿ ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ ಅಲ್ಲೂ ಇದೆ, ಇಲ್ಲೂ ಕ್ವಾಡ್ರಿಲ್ಯಾಟ್ರಲ್ ಸೇಮ್ ಇದೆ, ಏನು ಚೇಂಜಸ್ ಆಗಿಲ್ಲ. ಸರ್ಕಲ್ಸ್ ಅದರಲ್ಲೂ ಇದೆ, ಇದರಲ್ಲೂ ಸರ್ಕಲ್ಸ್ ಇದೆ. ಸಾಲಿಡ್ ಶೇಪ್ಸ್ ಅದರಲ್ಲೂ ಇದೆ, ಇದರಲ್ಲೂ ಇದೆ. ಆಮೇಲೆ ಮೆನ್ಸುರೇಷನ್ ಅದರಲ್ಲೂ ಇದೆ, ಇದರಲ್ಲೂ ಮೆನ್ಸುರೇಷನ್ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ ಅದರಲ್ಲೂ ಇತ್ತು, ಇದರಲ್ಲೂ ಇತ್ತು. ಬಟ್ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಅಲ್ಲಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಇತ್ತಲ್ಲ, ಕೇಂದ್ರೀಯ ಪ್ರವೃತ್ತಿ ಅಳತೆಗಳಿತ್ತಲ್ಲ, ಇದರಿಂದ ಆಚೆ ಮೆಜರ್ಸ್ ಆಫ್ ಡಿಸ್ಪರ್ಷನ್ಸ್ ಕೊಡ್ಬೋದು, ಹರವಿನ ಅಳತೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ಬೋದು. ಅದನ್ನೇ ಒಂದು ಸ್ವಲ್ಪ ಎಕ್ಸ್ಟೆಂಡೆಡ್ ಮಾಡಿದ್ದಾನೆ ಅಷ್ಟೇ. ಇದರಲ್ಲಿ ನೋಡಿ, ಪೇಪರ್ ಫಸ್ಟು ಪೇಪರ್ ಸೆಕೆಂಡಲ್ಲಿ 4 ಚಾಪ್ಟರ್ ಮಾತ್ರ ಹೊಸ ಪಾಠಗಳು ಅಂದರೆ ಎಕ್ಸ್ಟೆಂಡೆಡ್ ಚಾಪ್ಟರ್ಸ್ ಕೊಡ್ತಾ ಇದ್ದಾನೆ. ಕೆಲವೊಂದನ್ನು ಒಂದು 4 ಪಾಠ ಪೇಪರ್ ಫಸ್ಟಲ್ಲಿರೋವು ಪೇಪರ್ ಸೆಕೆಂಡಲ್ಲಿ ಅಷ್ಟೇ ಇದ್ದಾವೆ. ಸೊ ಹಾಗಾಗಿ ನೀವು ಪೇಪರ್ ಸೆಕೆಂಡ್ ಯಾರೆಲ್ಲ ಓದ್ತಿರಲ್ಲ, ಪೇಪರ್ ಫಸ್ಟ್ ಓದೋ ಅವಶ್ಯಕತೆನೇ ಇಲ್ಲ. ಓನ್ಲಿ ಪೇಪರ್ ಫಸ್ಟ್ ಹೋದ್ರೆ ಮಾತ್ರ ಆ ಸಿಲೆಬಸ್ಸಲ್ಲಿ ಇಲ್ಲಿ ಹೊಸ ಟಾಪಿಕ್ಗಳು ಯಾವಾದರೂ ನೀವು ಓದ್ದೇ ಇರೋವಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ರಿ ಅಷ್ಟೇ. ಇಷ್ಟು ದಿನ ಓದಿದ್ದಂತೂ ಖಂಡಿತ ವೇಸ್ಟ್ ಅಲ್ಲ. ಸುಮ್ಮನೆ ಗೊಂದಲ ಪಡೋಕ್ಕೆ ಹೋಗ್ಬೇಡ್ರಿ, ಗಾಬರಿ ಪಡೋಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿನ ಓದಿರೋ ಸಿಲೆಬಸ್ಸೇ ಇಲ್ಲೇ ಕೊಟ್ಟಿದ್ದಾನೆ, ಯಾವುದು ಹೊಸ ಥರ ಏನು ಕಾಣಿಸ್ತಾ ಇಲ್ಲ. ಗೊತ್ತಾಯ್ತಾ? ನೀವು ಓದ್ತಾ ಇರೋ ಪಾಠಗಳಲ್ಲಿ ಇಲ್ಲಿರೋ ಪಾಠಗಳು ಯಾವಾರ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಮಾತ್ರ ಇನ್ಕ್ಲೂಡ್ ಮಾಡ್ಕೊಳ್ರಿ. ಸೊ ನಾವು ಈ ಚಾಪ್ಟರ್ಸನ್ನೇ ನಮ್ಮ ಆ್ಯಪಲ್ಲಿ ಇವೇ ಕ್ಲಾಸಸ್ ಇವೇ ಚಾಪ್ಟರ್ಸ್ನೇ ಮಾಡ್ತಾ ಇದ್ದೀವಿ. ಹೊಸವು ಯಾವ ಅಂದರೆ ಇವನ್ ಬಿಟ್ಟು ಬೇರೆ ಯಾವ ಹೊಸದಾಗೇನು ಮಾಡ್ತಾ ಇಲ್ಲ, ಇವನ್ ಯಾವನು ಬಿಟ್ಟಿಲ್ಲ. ಎಲ್ಲ ಪಾಠಗಳನ್ನು ನಾವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಆನ್ಲೈನ್ ಕ್ಲಾಸಸ್ಸಲ್ಲಿ ಟಾಪಿಕ್ ವೈಸೇ ಈ ಥರ ಟಾಪಿಕ್ ವೈಸೇ ಕ್ಲಾಸಸ್ ಮಾಡಿದ್ವಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೊ ಅದರಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದರೆ ಈ ಎಲ್ಲ ಪಾಠಗಳು ಅದರಲ್ಲಿ ಸಿಗ್ತಾ ಇದ್ದಾವೆ. ನೀವು ಖಂಡಿತ TET ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಗೊಂದಲ ಪಡೆದೇ ನೆಕ್ಸ್ಟ್ ಎಕ್ಸಾಮ್ಗೆ ನೀಟಾಗಿ ಪ್ರಿಪೇರ್ ಆಗಿ ಕೂಲಾಗಿ ಇವೆಲ್ಲ ಚಾಪ್ಟರ್ಸ್ನ ಕವರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್.